ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯ ಬಿಗ್ ಆಪರೇಷನ್ ಒಂದು ಸಕ್ಸಸ್ ಆಗಿದೆ. ಮಾಜಿ ಮುಖ್ಯಮಂತ್ರಿ ಈಗ ಕಮಲ ತೆಕ್ಕೆಗೆ ಬೀಳೋದು ನಿಶ್ಚಿತ. ಹಾಗಾದ್ರೆ ಏನು ಪರಿಣಾಮ ಆಗತ್ತೆ ಈ ಆಪರೇಷನ್ ನಿಂದ? ಭರ್ಜರಿ ಕಾರ್ಯಾಚರಣೆ ಸುಮಾರು ದಿನಗಳಿಂದ ನಡೀತಾ ಇತ್ತು, ಅದು ಕೊನೆಗೂ ಫಲ ಕೊಟ್ಟಿದೆ. ಅದು ಕೂಡ ಬಹಳ ನಿರ್ಣಾಯಕ ಘಟ್ಟದಲ್ಲಿ, ಕೈಕೂಟದಲ್ಲಿ ಒಬ್ಬ ಪ್ರಮುಖ ನಾಯಕ ಈಗ ಬಿಜೆಪಿ ಜೊತೆಗೆ ಸೇರ್ಕೊಂಡಿರೋದು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ರಾಜ್ಯದ ಸರ್ಕಾರಕ್ಕೆ ಕಂಟಕ ಎದುರಾಗಬಹುದು. ಸರ್ಕಾರ ಪತನ ಅಂತ ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಇನ್ನೇನು ಅವಧಿನೇ ಮುಗಿತಾ ಬಂದಿದೆ. ಎಲೆಕ್ಷನ್ ಹೊಸ್ತಿಲಲ್ಲಿ ಈ ಬೆಳವಣಿಗೆ ಮುಗಿದ ಮೇಲೆ ಶಾಸಕರ ಜೊತೆಗೆ ಬಿಜೆಪಿ ಜೊತೆಗೆ ಮುಂದಿನ ಚುನಾವಣೆಗೆ ಹೋಗ್ತಾರೋ, ಯಾವ ರೀತಿ ಆಗತ್ತೆ ಕಾದು ನೋಡಬೇಕು. ಚಂಪೈ ಸೊರೆನ್, ಜಾರ್ಖಂಡ್ನ ಈ ಸುದ್ದಿ ನಾವು ಕೆಲವು ದಿನಗಳ ಹಿಂದೆನೆ ಕೊಟ್ಟಿದ್ವಿ. ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಡೆಲ್ಲಿಯಲ್ಲಿ ಸೀಕ್ರೆಟ್ ಮೀಟಿಂಗ್ಗಳಾಗ್ತಿದ್ದಾವೆ. ಇಲ್ಲಿ ಮುಖ್ಯಮಂತ್ರಿ ಮಾಡಿ ಮತ್ತೆ ಹೇಮಂತ್ ಸೊರೆನ್ ಜೈಲಿಂದ ಹೊರಗಡೆ ಬಂದ ಮೇಲೆ ಚಂಪೈ ಸೊರೆನ್ ಅವ್ರನ್ನ ಕೆಳಗಿಳಿಸಿ ತಾನು ಕೂತ್ಕೊಂಡ್ರು. ಸುಮ್ಮನೆ ನಾಮಕಾವಸ್ಥೆ 2 ತಿಂಗಳಿಗೆ ನನ್ನನ್ನು CM ಮಾಡಬೇಕಿತ್ತ ಅಂತ ಸಿಡ್ದೆದ್ದ ಚಂಪೈ ಸೊರೆನ್ ರಾಜೀನಾಮೆ ಕೊಡುವಂತಹ ನಿರ್ಧಾರ ಮಾಡಿದ್ದು, ಡೆಲ್ಲಿಗೆ ಹಾರಿದ್ದು, ಅಲ್ಲಿ ಮೀಟಿಂಗ್ಗಳು ಎಲ್ಲ ಸೌಂಡ್ ಆದ್ವು. ಸರ್ಕಾರಕ್ಕೆ ಸಂಕಷ್ಟವ ಅನ್ನೋ ಬಗ್ಗೆ ನಾವು ಸುದ್ದಿ ಮಾಡಿದ್ವಿ. ಬಹಳಷ್ಟು ಜನ ನಿಮ್ಮಲ್ಲಿ ಕನಸು ಕಾಣೋದನ್ನ ಬಿಡಿ, ಇದು ನಿಮ್ಮ ಊಹೆ, ನೀವು ಹೇಳಿದ್ದು ಒಂದೂ ಆಗಿಲ್ಲ ಅನ್ನುವ ಕಮೆಂಟ್ಗಳನ್ನು ಹಾಕಿದ್ರಿ. ಒಳ್ಳೇದು, ಈಗ ಬೆಳವಣಿಗೆ ಆಗಿದೆ. ಚಂಪೈ ಸೊರೆನ್ ಬಿಜೆಪಿ ಸೇರೋದು ನಿಶ್ಚಿತ ಅಂತ ತಾವೇ ಘೋಷಣೆ ಮಾಡ್ಕೊಂಡಿದ್ದಾರೆ. ಆಗಸ್ಟ್ 30ನೇ ತಾರೀಕು ಅವರು ಕಮಲ ಹಿಡಿಯಲಿದ್ದಾರೆ. ಜಾರ್ಖಂಡ್ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇನು ಬಂದೇ ಬಿಡ್ತು. ಈ ಹೊತ್ತಲ್ಲಿ ಚಂಪೈ ಸೊರೆನ್ ಒಬ್ಬರೇ ಹೋಗ್ತಾ ಇಲ್ಲ. ಅವರು ಮಾಹಿತಿಗಳ ಪ್ರಕಾರ 7-8 ಜನ ಶಾಸಕರು, ಕನಿಷ್ಠ 7-8 ಜನ ಶಾಸಕರು ಚಂಪೈ ಸೊರೆನ್ ಜೊತೆಗಿದ್ದಾರೆ. ಬುಡಕಟ್ಟು ಸಮುದಾಯದ ನಾಯಕತ್ವವನ್ನು ಬಲಿಷ್ಠಗೊಳಿಸಬೇಕು ಅನ್ನೋದೇ ಬಿಜೆಪಿಯ ಪ್ಲಾನ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಹಿಂದಿನ ಚುನಾವಣೆಯಲ್ಲಿ ನಾಯಕತ್ವನೇ ಬಿಜೆಪಿ ಕೈ ಕೊಡ್ತು, ಒಳ್ಳೆ ನಂಬರ್ ಬಂತು. ಆದರೂ ಸರ್ಕಾರ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ JMM ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದ್ರು. ಬಿಜೆಪಿಗೆ ಇನ್ನು ಕೆಲವು ಸೀಟ್ಸ್ ಅಲ್ಲಿ ಮಿಸ್ ಆಗೋಯ್ತು. ಅದಕ್ಕೂ ಹಿಂದಿನ ಚುನಾವಣೆಯಲ್ಲಿ ಒಳ್ಳೆ ನಂಬರ್ಸ್ ಬಂದಿದ್ವು. ಹಾಗಾದ್ರೆ ನಾಯಕತ್ವ ಬದಲಾವಣೆ ಮಾಡೋದು ಹೇಗೆ? ಮತ್ತೆ ಬುಡಕಟ್ಟು ಸಮುದಾಯದ ನಾಯಕನಿಗೆ ಪಟ್ಟ ಕಟ್ಟಬೇಕು ಅನ್ನೋ ಆಲೋಚನೆಯಲ್ಲಿದ್ದ ಬಿಜೆಪಿಗೆ ಈಗ ಚಂಪೈ ಸೊರೆನ್ ಬಿಜೆಪಿ ಸೇರ್ಪಡೆ ಭರ್ಜರಿ ಬಲವನ್ನೇ ಕೊಟ್ಟಂತಾಗಿದೆ. ಕೈಕೂಟದ ಒಬ್ಬ ಪ್ರಮುಖ ನಾಯಕ ಅಂತ ಹೇಳಿದೆ. ಅದಕ್ಕೆ ಮಾಜಿ CM ಮೊನ್ನೆ ಅಷ್ಟೇ ಮುಖ್ಯಮಂತ್ರಿ ಆಗಿದ್ರು. ಅವ್ರನ್ನ ಕೆಳಗಿಳಿಸಿದ ಮೇಲೆ ಅವರು ಸಿಟ್ಟಾದ್ರು, ಒಂದು ಶಾಸಕರ ಬಣವನ್ನು ಕಟ್ಟಿಕೊಂಡ್ರು. ಜಾರ್ಖಂಡ್ ಅಲ್ಲಿ ಬಿಜೆಪಿಗೆ ಬಹಳ ಒಳ್ಳೆ ಅವಕಾಶ ಇರುವಂತ ರಾಜ್ಯ ಈಗಿನ ಚುನಾವಣೆಯಲ್ಲಿ ನೋಡೋದಿಕ್ಕೆ ಹೋದ್ರೆ. ಚಂಪೈ ಸೊರೆನ್ 7-8 ಶಾಸಕರ ಜೊತೆಗೆ ಬಂದು ಬಿಟ್ರಂತೂ ಆರಾಮಾಗಿ ಅಧಿಕಾರ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಮಲ ಪಾಳ್ಯ ಇದೆ. 6-7 ಜನ ಶಾಸಕರು ಈಗಲೇ ಸೇರ್ಪಡೆ ಆಗ್ತಾರೋ ಅಥವಾ ಎಲೆಕ್ಷನ್ ಹೊಸ್ತಿಲಲ್ಲಿ ಕ್ಯಾಂಪ್ ಚೇಂಜ್ ಮಾಡ್ತಾರೋ ಕಾದು ನೋಡಬೇಕು. ಅಮಿತ್ ಶಾ ಅವ್ರನ್ನ ಭೇಟಿ ಆದ್ರು ಚಂಪೈ ಸೊರೆನ್ ಅವರು. ಅದಾದ ಬಳಿಕ ಈಗ ಘೋಷಣೆ ಮಾಡಿದ್ದಾರೆ, ಜಾರ್ಖಂಡ್ನ ಹಿತಾಸಕ್ತಿಗಾಗಿ ನಾನು ಬಿಜೆಪಿಯನ್ನು ಸೇರೋ ನಿರ್ಧಾರ ತಗೊಂಡಿದ್ದೀನಿ. JMM ಪಕ್ಷಕ್ಕೆ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಮಾಜಿ CM ಚಂಪೈ ಸೊರೆನ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಚಂಪೈ ಸೊರೆನ್ ಅವರ ಈ ತೀರ್ಮಾನವನ್ನ ದೊಡ್ಡ ಮಟ್ಟದಲ್ಲೇ ಸ್ವಾಗತಿಸಿದ್ದಾರೆ ಅವರ ಬೆಂಬಲಿಗರು. ಅವರ ಜೊತೆಗೆ ಪಕ್ಷದ ಒಂದು ಟೀಮ್ ನಿಂತಿದೆ. ಸೊ JMM ಇಬ್ಬಾಗವಾಗಲಿದೆಯಾ, ಮತ್ತೊಂದು ಪಕ್ಷ ಒಡೆಯಲಿದೆಯಾ ಅನ್ನೋ ಮಟ್ಟಿಗೆ ಈ ಮಹತ್ವದ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೆತಿರೋದು. ಏನೇನು ಹೇಳ್ಕೊಂಡಿದ್ದಾರೆ ಅವರು? ರಾಜ್ಯದ ಸಂತಾಲ್ ಪರಗಣ ಪ್ರದೇಶದಲ್ಲಿ ಬಾಂಗ್ಲಾದಿಂದ ಸಿಕ್ಕಾಪಟ್ಟೆ ವಲಸೆ ಬರ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ನುಸುಳುಕೋರು ಬರ್ತಿದ್ದಾರೆ. ಅತಿಕ್ರಮಣಕಾರರು ಸ್ಥಳೀಯ ಜನಕ್ಕೆ ಆರ್ಥಿಕ ಮತ್ತು ಸಾಮಾಜಿಕ ಹಾನಿಯನ್ನು ಉಂಟು ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಆಡಳಿತವನ್ನ ನಡೆಸ್ತಾ ಇರೋರು ಅವ್ರಿಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರಾ? ಒಟ್ನಲ್ಲಿ ಅವರನ್ನು ತಡೀತಿಲ್ಲ. ಇದರಿಂದಾಗಿ ಜನಸಾಮಾನ್ಯರ ಬದುಕು ಹಾಳಾಗ್ತಿದೆ. ಸೊ ಬುಡಕಟ್ಟು ಸಮುದಾಯದ ಅಸ್ಮಿತೆಯನ್ನು ಉಳಿಸೋದಿಕ್ಕೆ, ಅವರ ಅಭಿವೃದ್ಧಿಗಾಗಿ, ಅವರ ಹಕ್ಕುಗಳನ್ನು ಕಾಪಾಡೋದಕ್ಕೆ ನಾನು ಬಿಜೆಪಿಯ ಜೊತೆಗೆ ಹೋಗುವಂತ ದೊಡ್ಡ ತೀರ್ಮಾನವನ್ನು ತಗೊಂಡಿದ್ದೀನಿ ಅಂತ ಎಕ್ಸ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ಪಾರ್ಕು, ರಾಜಮಹಲ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ನುಸುಳುಕೋರ ಸಂಖ್ಯೆ ಸ್ಥಳೀಯ ಬುಡಕಟ್ಟು ಸಮುದಾಯದ ಜನಸಂಖ್ಯೆಗಿಂತ ಹೆಚ್ಚಾಗಿದೆ. ಅವ್ರು ಹೇಳ್ತಾ ಇರೋದು, ಬುಡಕಟ್ಟು ಸಮುದಾಯದ ಭದ್ರ ನೆಲೆಯಾಗಿ ಉಳ್ಕೊಂಡಿದ್ದಂತಹ ಪ್ರದೇಶಗಳಲ್ಲಿ ಇವತ್ತು ನುಸುಳುಕೋರರ ಸಂಖ್ಯೆನೇ ಜಾಸ್ತಿ ಆಗ್ಬಿಟ್ಟಿದೆ. ಬಿಜೆಪಿ ಮಾತ್ರ ಈ ವಿಚಾರದಲ್ಲಿ ಗಂಭೀರವಾಗಿರೋದು. ಆದರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲಿ ಆಳ್ತಾ ಇರೋರು ಇವರನ್ನ, ಈ ವಲಸೆ ಬರೋರನ್ನ, ಬಾಂಗ್ಲಾದೇಶದವ್ರನ್ನೆಲ್ಲ ಬೆಳೆಸ್ತಾ ಇದ್ದಾರೆ, ಅವ್ರನ್ನ ಬಳಸಿಕೊಳ್ತಿದ್ದಾರೆ. ಸೊ ನಿಜವಾದ ಅಲ್ಲಿ ಹಕ್ಕು ಪಡ್ಕೊಳ್ಬೇಕಾದ ಜನ ಅನುಭವಿಸ್ತಿದ್ದಾರೆ.
ಕಡೆಗಣಿಸ್ತಿದ್ದಾರೆ ಆಡಳಿತ ಮಾಡ್ತಿರೋರು. ಸೊ 30ನೇ ತಾರೀಕು ರಾಂಚಿಯಲ್ಲಿ ನಡೆಯಲಿರೋ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇದರ ನಡುವೆ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ಸಿಎಂ ಚಂಪೈ ಸೊರೇನ್ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ಏನ್ ನಡೆಸಿತ್ತು ಅನ್ನುವ ಒಂದು ಮಹತ್ವದ ವಿಚಾರವನ್ನು ಹೇಳಿದ್ದಾರೆ. ತನ್ನದೇ ಸರ್ಕಾರ ಅಂದ್ರೆ ಚಂಪೈ ಸೊರೇನ್ ಅವರ ಸರ್ಕಾರವೇ, ಅಲ್ಲಿನ JMM ಸರ್ಕಾರವೇ ಇವ್ರ ಫೋನ್ ಕದ್ದಾಲಿಕೆ ಮಾಡೋದು, ಇವ್ರನ್ನ ಕಣ್ಗಾವಲಲ್ಲಿ ಇರಿಸೋದು, ಈ ರೀತಿ ಮಾಡ್ತಿತ್ತು. ಅವರದ್ದೇ ಸರ್ಕಾರದ ಪೊಲೀಸರು ಚಂಪೈ ಸೊರೇನ್ ಅವ್ರನ್ನ ಬಹಳ ದಿನಗಳಿಂದ ಹಿಂಬಾಲಿಸ್ತಿದ್ರು. ಬಿಜೆಪಿಯ ಜೊತೆ ಸಂಪರ್ಕದಲ್ಲಿದ್ದಾರ ಅನ್ನೋ ಡೌಟಲ್ಲೇ, ಇನ್ನೂ ಅಂಥ ಬೆಳವಣಿಗೆಗಳೇನೂ ಆಗೇ ಇರಲಿಲ್ಲ, ಅಂಥ ಟೈಮಲ್ಲೇ ಅನುಮಾನ ಶುರುವಾಗಿತ್ತು. ಚಂಪೈ ಅವರ ಬೆಂಬಲಿಗರು ಆ ಇಬ್ಬರು ಪೊಲೀಸರನ್ನ ಬಂಧಿಸಿ ದೆಹಲಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಇದು ಭಾರತೀಯ ರಾಜಕೀಯದಲ್ಲೇ ಅತ್ಯಂತ ಅಪರೂಪದ ಪ್ರಕರಣ ಅಂತ ಹೇಳಿದ್ದಾರೆ. ಸಂವಿಧಾನ ರಕ್ಷಣೆ ನೀಡಬೇಕಾಗಿರೋರು ಅಂತ ಮಾತನಾಡ್ತಾರೆ ಕಾಂಗ್ರೆಸ್ನವರು, JMM ಪಕ್ಷಗಳು. ಮಾಜಿ ಮುಖ್ಯಮಂತ್ರಿ ಒಬ್ಬ ಸಚಿವರನ್ನ ಈ ರೀತಿ ಪೊಲೀಸ್ ಕಣ್ಗಾವಲಲ್ಲಿ ಇರಿಸ್ಕೊಂಡಿರೋದು ಎಷ್ಟು ನಾಚಿಕೆಗೇಡಿನ ವಿಚಾರ ಅಂತ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಒಬ್ಬರ ವ್ಯಕ್ತಿ ಸ್ವಾತಂತ್ರ್ಯವನ್ನ, ಖಾಸಗಿತನವನ್ನ ಎಲ್ಲವನ್ನ ಕಿತ್ತುಕೊಳ್ಳೋ ಪ್ರಯತ್ನ ಅಲ್ಲಿನ ರಾಜಕಾರಣಿಗಳಿಂದ, ಆಳುವ ವರ್ಗದಿಂದ ಆಗಿತ್ತು. ಸೊರೇನ್ ಅವರನ್ನ ಹಿಂಬಾಲಿಸುವ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬ ವ್ಯಕ್ತಿ ಮತ್ತು ವಿಶೇಷ ದಳದ ಮುಖ್ಯಸ್ಥರು ತಮಗೆ ಆದೇಶಿಸಿದ್ದಾರೆ ಅಂತ SI ತಿಳಿಸಿದ್ರಂತೆ. ಇಷ್ಟರ ತನಕ ಅಲ್ಲಿ ನಡೆದಿತ್ತು. ಈಗ ಅದೆಲ್ಲ ಹೊರಗಡೆ ಬರ್ತಿದೆ. ಚಂಪೈ ಅವರ ಮೊಬೈಲ್ ಕದ್ದಾಲಿಕೆ ಆಗಿರಬಹುದು ಮತ್ತು ಅವರನ್ನು ಹನಿ ಟ್ರ್ಯಾಪ್ಗೆ ಸಿಲುಕಿಸೋ ಯೋಜನೆಯೂ ಇದ್ದಿರಬಹುದು ಅಂತ ಹಿಮಂತ್ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಇಷ್ಟೆಲ್ಲ ಕುತಂತ್ರಗಳು ಅವರ ಬೆನ್ನ ಹಿಂದೆ ನಡೀತಿತ್ತು. ಬಟ್ ಅದು ಯಾವುದಕ್ಕೂ ಜಗ್ಗಿಲ್ಲ. ಚಂಪೈ ಸೊರೇನ್ ಈಗ ದಿಟ್ಟ ನಿರ್ಧಾರವನ್ನು ತಗೊಂಡು ಬಿಜೆಪಿ ಜೊತೆ ಬಂದಿದ್ದಾರೆ. ಜಾರ್ಖಂಡ್ ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಶುರುವಾಗತ್ತೆ, ದೊಡ್ಡ ಬದಲಾವಣೆ ಆಗತ್ತೆ ಅನ್ನುವ ಭವಿಷ್ಯವನ್ನ ಬಿಜೆಪಿಗರು ನುಡಿತಾ ಇರೋದು. ಸೊ ಚಂಪೈ ಸೊರೇನ್ ಅವರನ್ನೇ ನಾಯಕನನ್ನಾಗಿ ಮಾಡಿ, ಅವ್ರನ್ನೇ CM ಕ್ಯಾಂಡಿಡೇಟ್ ಮಾಡಿ ಎಲೆಕ್ಷನ್ಗೆ ಹೋಗಬಹುದು. ರಘುಬರ್ ದಾಸ್ ಅವರ ನಾಯಕತ್ವದಲ್ಲಿ ಸ್ವಲ್ಪ ಹಿನ್ನಡೆ ಆಯ್ತು ಬಿಜೆಪಿಗೆ. ಬುಡಕಟ್ಟು ಸಮುದಾಯದ ಗಟ್ಟಿ ನಾಯಕತ್ವ ಬೇಕು ಅಂತ ಹುಡುಕಾಡ್ತಿದ್ದ ಹೊತ್ತಲ್ಲಿ ಕೈಕೂಟಕ್ಕೆ ಇದು ಮಹಾಘಾತ. ಮೈತ್ರಿ ಸರ್ಕಾರ, ಕಾಂಗ್ರೆಸ್ ಮತ್ತು JMM ಸರ್ಕಾರಕ್ಕಲ್ಲಿ ದೊಡ್ಡ ಆಘಾತವನ್ನೇ ಕೊಡ್ತಿದ್ದಾರೆ ಚಂಪೈ ಸೊರೇನ್. ಅದು ಕೂಡ ಎಲೆಕ್ಷನ್ ಹೊಸ್ತಿಲಲ್ಲಿ ನಡೆದಿರುವ ಬಿಗ್ ಆಪರೇಷನ್ ಇದು. ಈಗ ಬರೋ ಎಲೆಕ್ಷನ್ ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ್ ಇಲ್ಲೆಲ್ಲ ಬಿಜೆಪಿಗೆ ಟೈಟ್ ಫೈಟ್ ಆಗುತ್ತೆ ಇಂಡಿಯಾ ಕೂಟದಿಂದ. ಮಹಾರಾಷ್ಟ್ರದಲ್ಲೂ ಹೇಳೋದಿಕ್ಕಾಗಲ್ಲ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಪೂರಕವಾಗಿದೆ. ಸೊ ಕೆಲವು ಕಡೆಗಳಲ್ಲಿ ಆಪರೇಷನ್ ಮೂಲಕವಾದರೂ ಸರಿ ಸರ್ಕಾರ ಮಾಡಬೇಕು, ಅಧಿಕಾರವನ್ನ ನಾವು ಮತ್ತೆ ಪಡೆದುಕೊಳ್ಬೇಕು. ರಾಜ್ಯಗಳ ಸಂಖ್ಯೆ, ಅಧಿಕಾರ ಇರುವ ರಾಜ್ಯಗಳ ಸಂಖ್ಯೆಯನ್ನ ಕಡಿಮೆ ಆಗೋದಕ್ಕೆ ಬಿಡಬಾರದು ಅಂತ ಬಿಜೆಪಿ ಒಳಗೊಳಗೆ ಲೆಕ್ಕಾಚಾರ ಹಾಕ್ತಿದ್ಯಾ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳಾಗಿ ಕಾಣ್ತಿರೋದು. ಕರ್ನಾಟಕದಲ್ಲೂ ಅಂಥದ್ದೇ ನಡೀತಿದೆ ಅಂತ ಈಗ ಕೆಲವರು ಬಾಂಬ್ ಮೇಲೆ ಬಾಂಬ್ ಸಿಡಿಸ್ತಿರೋದು ಕೈಪಾಳ್ಯದಲ್ಲಿ. ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.